ಬಂದಂತಹ ಸಂದರ್ಭ ಆ ರಾಜ್ಯ ರೈತ ಸಂಘಟನೆಯ ಮುಂಚೂಣಿ ಇದ್ದಂತವರು ನಮ್ಮ ಕೆಂಪೇಗೌಡರ ಫ್ಯಾಮಿಲಿ, ನಮ್ಮ ಕಿರಣ್ ಅವರು ಇದ್ದಾರೆ, ಅವ್ರ ಫ್ಯಾಮಿಲಿಯವರು, ಚಂದನ್ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯ ರೈತ ಸಂಘಟನೆ ಏನಿದೆ ಅವರು ಕೂಡ ಇವತ್ತು ಅಂಬರೀಷ್ ಅಭಿಮಾನಿಗಳಾಗಿ ಅವರ ಫ್ಯಾಮಿಲಿನ ಬರಮಾಡ್ಕೊಳ್ತಾ ಇರೋದು ನಾವು ನೋಡ್ಬೋದು. ಮತ್ತೆ ನಮ್ಮಲ್ಲಿ ರಾಹುಲ್ ಗೌಡ್ರು ಇದ್ದಾರೆ. ನಮ್ಮ ಭಾಗದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಳ್ಳಿಕಾರ ತಳಿ ಉಳಿಯಬೇಕು ಮತ್ತೆ ಬೆಳೆಸಬೇಕು, ಮತ್ತೆ ನೂರಾರು ಹಳ್ಳಿಕಾರ ತಳಿಗಳನ್ನ ರೈತರಿಗೆ ಫ್ರೀಯಾಗಿ ಕೊಟ್ಟಂತ ಹೆಗ್ಗಳಿಕೆ ಈ ಒಂದು ಫ್ಯಾಮಿಲಿಗೆ ಇದೆ ಅಂತ ನಾನು ಹೇಳ್ತಾನೆ ಇರ್ತೀನಿ ಆಗ್ಲೇ. ಹಾಗಾಗಿ ಲಯನ್ಸ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರೆ, ಒಂದು ಡಾಕ್ಟರ್ ವೃತ್ತಿಲಿ ಇದ್ಕೊಂಡು ಇವತ್ತು ಹಳ್ಳಿಕಾರ ತಳಿನ ಇಡೀ ಮೈಸೂರು ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಅದನ್ನ ಪ್ರಚಾರ ಮಾಡ್ತಾ ಇದ್ದಾರೆ, ಅದನ್ನ ಬೆಳೆಸ್ತಾ ಇದ್ದಾರೆ. ಮತ್ತೆ ಒಂದು ಹಳ್ಳಿಕಾರ ತಳಿನ ಯಾವ ರೀತಿಯಲ್ಲ ಇವತ್ತು ದಾನವಾಗಿ ಕೊಟ್ಟಿರುವಂತ ಹೆಗ್ಗಳಿಕೆ ನಿಜವೂ ಕಳಿಸ್ತಾರೆ. ದರ್ಶನ್ ಸರ್ ಬಂದಾಗ ಅವರ ಒಂದು ದೊಡ್ಡ ಕಾರ್ಯಕ್ರಮ ಕೂಡ ಆಯೋಜನೆ ಆಗಿತ್ತು. ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದಿದ್ದಾರೆ. ಸರ್, ಒಂದೆರಡು ಮಾತು ಏನ್ ಹೇಳ್ತೀರಾ ಸರ್? ತುಂಬಾ ಚೆನ್ನಾಗಿ ಈ ಒಂದು ಕಾರ್ಯಕ್ರಮನ ಆಯೋಜನೆಯನ್ನ ಮಾಡಿದ್ದಾರೆ. ಬನ್ನೂರಿನಲ್ಲಿ ಏನಿವತ್ತು ಬನ್ನೂರು ಹಸಿ ಭತ್ತ ಬಿಸಿ ಬೆಲ್ಲದ ನಾಡು ಅಂತಾನೆ ಒಂದು ಪ್ರಖ್ಯಾತಿಯನ್ನ ಪಡೆದಿರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ನಡೀತಿರೋದು ನಿಜವಾದಕ್ಕೂ ಒಂದು ಹೆಮ್ಮೆಯ ವಿಷಯ. ಇನ್ನು ಬನ್ನೂರಿನಲ್ಲಿ ಇಂಥ ಹೆಚ್ಚು ಕಾರ್ಯಕ್ರಮಗಳು ನಡೀಲಿ. ಹಳ್ಳಿಕಾರ ತಳಿಗೂ ಸಹ ಲಾಸ್ಟ್ ಟೈಮು ಅಭಿಷೇಕ್ ಅಂಬರೀಷ್ ಅವರು ಸಹ ಬಂದು ಹಳ್ಳಿಕಾರ ತಳಿನ ಉಳಿಸೋಣ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಬನ್ನೂರು ಜಾತ್ರೆಯನ್ನು ಸಹ ದನಗಳ ಜಾತ್ರೆಯನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಸಹ ಇಟ್ಕೊಂಡಿದ್ದೀವಿ. ಇವತ್ತು ಅಂಬರೀಷ್ ಅಭಿಮಾನಿ ಸಂಘಟನೆಗಳು ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ. ಸರ್, ಇನ್ನೊಂದು ಇಡೀ ಮೈಸೂರು ಜಿಲ್ಲೆಗೆ ಒಂದು ಮಾದರಿ ಅಂತ ಒಂದು ಕುಟುಂಬ ನಿಮ್ದು, ರೈತ ಸಂಘಟನೆ ಅಥವಾ ರೈತರ ಕುಟುಂಬದ ಬೇಡ, ಇದ್ರ ಬಗ್ಗೆ ಮಾತಾಡಿ. ಹಾಗಾಗಿ ನಿಜಲು ಅವರು ಬಹಳ ಎಷ್ಟು ಸರಳತೆ ಅಂತಂದ್ರೆ, ನಾನು ಅವ್ರು ಇದ್ದಾರೆ ಅಂತ ಕೂಡ ಯಾವತ್ತು ಹೇಳಲ್ಲ. ಟು ಬಿ ಫ್ರ್ಯಾಂಕ್, ನಾನು ಮಾತಾಡೋದು ಯಾವಾಗ್ಲೂ ರಾಹುಲ್ ಗೌಡ್ರು ನಿಜಲು ಒಂದು ರೈತರ ಕುಟುಂಬಕ್ಕೆ ಒಂದು ಮಾದರಿ. ಅಲ್ಲ ರೀ, ಸರಿಸುಮಾರು 100 ತಳಿ ಒಂದು ಫ್ರೀಯಾಗಿ ಒಂದು ಕೊಡ್ತಾರೆ ಅಂತಂದ್ರೆ ರೈತರುಗಳಿಗೆ, ಇಡೀ ರಾಜ್ಯದ ಮನೆಗಳಲ್ಲಿ ಇವತ್ತು ಇರೋಂತ ರೈತ ಸಂಘಟನೆಗಳಿಗೆ ಮಾದರಿಯಾದಂತ ನಮ್ಮ ಕೃಷ್ಣೇಗೌಡರು ಅವರಿಗೆ ರಾಜ್ಯ ಮಟ್ಟದ ಹಲವಾರು ಪ್ರಶಸ್ತಿ ಕೂಡ ಬಂದಿದೆ. ನೋಡಿ ಗೌಡ್ರೆ, ಏನ್ ಹೇಳ್ತೀರಾ ತಾವು ಈ ಒಂದು ವಿಚಾರವಾಗಿ? ಏನಿಲ್ಲ, ಇದು ಏನಪ್ಪ ಅಂದ್ರೆ ಬನ್ನೂರಿನಲ್ಲಿ ನಮ್ಮ ಕಲಾ ಇದರಿಂದ ಡಾಕ್ಟರ್ ಅಂಬರೀಷ್ ಅವ್ರನ್ನ ಕರೆಸ್ತಾ ಇರೋದು ನಮ್ಮ ಎಲ್ಲರಿಗೂ ಕೂಡ ವಿಚಾರ. ಇದು ಮುಂದೆ ಈ ತರ ಫಂಕ್ಷನ್ಗಳು ಹಳ್ಳಿಗಳಲ್ಲಿ ನಡೀಲಿ ಅಂತ ಹೇಳಿ ನಾನು ಥ್ಯಾಂಕ್ ಯು. ಹಾಗಾಗಿ ಇವತ್ತು ಬನ್ನೂರು ಇಡೀ ರಾಜ್ಯದಲ್ಲಿ ಮನೆ ಮಾತು ಆಗ್ತಾನೆ ಇರುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬನ್ನೂರು ಬಂಡಿ ಹಬ್ಬ 1ನೇ ತಾರೀಕು ಕೂಡ ಸ್ಟಾರ್ಟ್ ಆಗುತ್ತೆ. ಈ ಬನ್ನೂರು ಬಂಡಿ ಹಬ್ಬನ ಇಡೀ ರಾಜ್ಯ ನೋಡುವಂತ ಒಂದು ಸಣ್ಣ ಅಳಿಸುವೆ ಕೂಡ ಮಾಡುವಂತ ನಾನು. ಜೊತೆಗೆ ಇಡೀ ಬನ್ನೂರು ಇಡೀ ರಾಜ್ಯದಲ್ಲಿ ಪ್ರಶಸ್ತಿ ಆಗ ಪ್ರಧಾನವಾಗಿರುವಂತದ್ದು ಕಾರಣಗಳೇನು ಅಂದ್ರೆ, ಹಲವಾರು ರಾಜಕೀಯ ದುರಂಡರು ಈ ಒಂದು ಬನ್ನೂರಿನಿಂದ ಹೊರಹೊಮ್ಮಿರುವಂತದ್ದು, ಜೊತೆಗೆ ಧಾರ್ಮಿಕ ಆಚರಣೆಗಳು ಕೂಡ ನಡೀತಾ ಇರುವಂತದ್ದು. ಹೇಮಾದ್ರಮ್ಮನ ಜಾತ್ರೆ 12 ದಿನಗಳ ಕಾಲ ನಡೆಯುವಂಥದ್ದು. ಆದ್ರೆ 1 ತಿಂಗಳ ಹಿಂದೆನೆ ಆ ಒಂದು ಜಾತ್ರೆಗೆ ಕಳೆ ಕಟ್ಟುವಂತ ಈ ಒಂದು ಸ್ಥಳ ಬಂದು ಮುಂದಿನ ದಿನಗಳಲ್ಲಿ ಬಂಡಿ ಸ್ಥಳವಾಗಿ ಇವತ್ತು ಮಾರ್ಪಾಡಾಗುತ್ತೆ. ಜೊತೆಗೆ ತಾವೇ ನೋಡ್ತಾ ಇದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯಾತಿ ಗಣ್ಯರು ಕೂಡ ಬಂದಿರುವಂತದ್ದು. ಚಲನಚಿತ್ರ ನಟರನ್ನ ಕರೆಸಿರುವಂತ ಒಂದು ದೊಡ್ಡ ಹೆಗ್ಗಳಿಕೆ ಈ ಒಂದು ಬನ್ನೂರಿಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಹಲವಾರು ವಿಚಾರಗಳ ಕೇಳ್ಪಟ್ವಿ. ಈ ವರ್ಷದ ನಡೆದಂತ ಏನು ಬಿಗ್ ಬಾಸ್ ಒಂದು ಸ್ಪರ್ಧಿಯಾಗಿ ಇಲ್ಲಿನ ರಾಹುಲ್ ಗೌಡ್ರು ಕೂಡ ಅವರ ಒಂದು ಸಾರ್ವಜನಿಕವಾಗಿ ಒಂದಷ್ಟು ಕೇಳ ಬರ್ತಾ ಇತ್ತು. ನಾನು ಕೂಡ ಅವ್ರಿಗೆ ಫೋನ್ ಮಾಡಿದ್ದೆ. ಇಲ್ಲ ಸರ್, ಇನ್ನೂ ನೆಕ್ಸ್ಟ್ ಬೇಕಾದ್ರೆ ನೋಡೋಣ ಅಂತ ಹೇಳಿದ್ರು. ನಮ್ಮ ಬನ್ನೂರಿನ ಆಸೆ ಏನು ಅಂದ್ರೆ, ನಮ್ಮ ಬನ್ನೂರಿನ ಮಗ ರಾಹುಲ್ ಗೌಡ್ರು ಏನಿದ್ರೆ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಬಹಳ ಆಸೆ ಇದೆ ನಮ್ಗೆಲ್ಲ. ಹಾಗಾಗಿ ಒಂದಷ್ಟು ಸಾರ್ವಜನಿಕವಾಗಿ ಕೂಡ ನಾನು ಕೇಳ್ಪಡ್ತಾ ಇರ್ತೀನಿ. ಅತಿ ಹೆಚ್ಚು ಸೂಕ್ಷ್ಮ ವಿಚಾರಗಳನ್ನ ನಾನು ಹೈಲೈಟ್ ಮಾಡ್ತಾ ಇರ್ತೀನಿ. ಅದರಲ್ಲೂ ಕೂಡ ಇದು ಮುಖ್ಯವಾಗಿರುವಂತದ್ದು. ಏನು ಬಿಗ್ ಬಾಸ್ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಇದೆ, ನಮ್ಮ ರಾಹುಲ್ ಗೌಡ್ರು ಅರ್ಹರು ಅಂತ ಕೂಡ ಹೇಳ್ಬೋದು. ಯಾಕೆಂದ್ರೆ ಹಳ್ಳಿಕಾರ ತಳಿನ ಉಳಿಸುವಂತ ದೊಡ್ಡ ರಾಜ್ಯದಲ್ಲಿ ಮಾಡಿರುವಂತ ದೊಡ್ಡ ಕೆಲಸ ಈ ಒಂದು ಫ್ಯಾಮಿಲಿ ಇದೆ. ಹಾಗಾಗಿ ಅವರು ಬಿಗ್ ಬಾಸ್ ಹೋಗುವಂತ ಎಲ್ಲ ಲಕ್ಷಣವೂ ಕೂಡ ಕಾಣ್ತಾ ಇದೆ, ಮತ್ತೆ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದು ವಿಚಾರಗಳು ಕೂಡ ನನಗೆ ತಿಳಿದಿದೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ನಮಸ್ಕಾರ.